ಬಡವರ ಬಂಧು ಚಿತ್ರದ ಒಂದು ಭಾವನಾತ್ಮಕ ಗೀತೆ. ದೈವ ಸ್ವರೂಪಿ ತಂದೆಗಾಗಿ ಅಣ್ಣವರು ಮಾಡ್ಕೊಂಡಂಥ ಆತ್ಮ ನಿವೇದನೆ ಇದು. ಪ್ರಗತಿ ಕೂಡ ಇವತ್ತು ಇಲ್ಲಿ ಹಾಡ್ತಾ ಇದ್ರೆ ಅವರ ತಂದೆ ಕಣ್ಸನ್ನೆಯಲ್ಲೇ ಅವ್ರಿಗೆ ಹೇಳ್ತಾ ಇದ್ರು ಚೆನ್ನಾಗಿ ಹಾಡು ಅಂತ ಹೇಳಿ. ಅಂಥ ಒಂದು ಅದ್ಭುತವಾದಂತಹ ಕ್ಷಣ, ತಂದೆ ಮಗಳ ಒಂದು ವಾತ್ಸಲ್ಯ ಒಂದ್ ಕಡೆ ಆದ್ರೆ, ಅಲ್ಲಿ ಕಾಣ್ತಾ ಇರೋಂಥ ಆ ಅಪ್ಪ ಮಗನ ವಾತ್ಸಲ್ಯ, ಆ ಅಪ್ಪುಗೆ ಬಗ್ಗೆ ನಾವು ಮಾತಾಡ್ಲೇಬೇಕು. ಅಣ್ಣ, ಸಾಂಗ್ ಬಗ್ಗೆ ಮಾತಾಡಕ್ಕಿಂತ ಮುಂಚೆ ಆ ಅಪ್ಪುಗೆ ಬಗ್ಗೆ ಹೇಳಿ ಅಣ್ಣ. ಅಪ್ಪಾಜಿ ಬಂದ್ಬಿಟ್ಟು ಯಾವಾಗ್ಲೂ ಈ ಸ್ಟ್ರಿಕ್ಟ್ ಆಗಿದ್ದು ಏನೋ ಏಟ್ ಹೊಡೆದ್ಬಿಟ್ರೆ ಅವರು 3 ದಿನ ಊಟ ಮಾಡ್ತಿರ್ಲಿಲ್ಲ. ಆ ತರ ಒಂದು ಸ್ವಭಾವ ಅವರು. ಅಂದ್ರೆ ಅಷ್ಟು ಪ್ರೀತಿ. ನಾನು ಅವ್ರಿಗೆ ಮದುವೆ ಆಗಿ 9 ವರ್ಷ ಆದ್ಮೇಲೆ ಹುಟ್ಟಿದವನು. ಸೊ ಫಸ್ಟ್ ಸನ್ ಅದು ಸ್ವಲ್ಪ ನನ್ಗೆ ಏನಾದ್ರು ರೇಗ್ಬಿಟ್ರೆ ಅದನ್ನ ಅವ್ರ ಕೈ ತಾಳ್ಕೊಳಕ್ ಆಗ್ತಿಲ್ಲ. ಬಟ್ ಅವ್ರು ಯಾವಾಗ ಹಗ್ ಮಾಡಿದ್ರು, ನಾವು ಯೂಶಲಿ ಮಗು ಹುಟ್ಟಿದಾಗ ಆ ಸ್ಮೆಲ್ ನೋಡ್ತೀವಲ್ಲ, ನಾನು ಐ ಕುಡ್ ಸಿ ದಟ್ ಸ್ಮೆಲ್ ಆನ್ ಹಿಮ್ ಇವನ್ ಅಟ್ ದ ಏಜ್ ಆಫ್ 75-76 ಇದ್ದಾಗ. ಆ ತರ ಒಂದು ಸ್ಮೆಲ್ ಅವ್ರ ಹತ್ರ ಯಾವಾಗಲೂ, ಆ ಒಂದು ಫ್ರಾಗ್ನೆನ್ಸ್ ಅವ್ರ ಹತ್ರ ಯಾವತ್ತೂ ಇತ್ತು. ಯಾಕಂದ್ರೆ ಆ ಪ್ರೀತಿ ಫ್ರಾಗ್ನೆನ್ಸ್ ಯಾವಾಗ್ಲೂ ಅವರು ಎಲ್ರಿಗೂ ಕೊಡ್ತಾ ಇದ್ರು. ನಮಗೂ ಅದ್ರಲ್ಲೇ ಇಡೀ ಕರ್ನಾಟಕ ಜನತೆ ಕೊಟ್ಟಿದ್ದಾರೆ. ಅದು ಯಾವತ್ತೂ ಮರೆಯಕ್ಕಾಗಲ್ಲ. ಆ ಅಪ್ಪುಗೆ ಸ್ಟ್ರಾಂಗ್. ಆಮೇಲೆ ಇನ್ನೊಂದು ಈ ಸಾಂಗ್ ಕೂಡ ಲಾಸ್ಟ್ ಅಪ್ಪು ಹೋಗಕ್ಕೂ 1 year ಬ್ಯಾಕ್ ಅಪ್ಪು ಹಾಡ್ದ ಈ ಹಾಡು. ನಾನು ಅಪ್ಪು ಕೇಳಿದ್, ಯಾಕೆ ಅಪ್ಪು ಈ ಹಾಡು ಹಾಡ್ದೆ ನೀನು ಹುಡ್ದಪ್ಪ ದಿವಸ, ಯಾವ್ದಾದ್ರು ಬೇರೆ ಒಂದು ಹ್ಯಾಪಿ ಸಾಂಗ್ ಡೆಡಿಕೇಟ್ ಮಾಡೋದಲ್ವಾ? ಇಲ್ಲ ಶಿವಣ್ಣ, ನಂಗೆ ತುಂಬಾ ಇಷ್ಟ ಈ ಸಾಂಗ್. ಸೊ ಇದು ನೋಡ್ಕೊಂಡಾಗಲ್ಲ ಈ ಅಪ್ಪುಗೆ ಅಂತ ನನಗೆ ಅಪ್ಪು ಅಪ್ಪಾಜಿ ಅಪ್ಪಗೆ ಜಾಸ್ತಿ ಇಷ್ಟ ಆಗುತ್ತೆ. ಅದೇ ನೋಡಿ, ಅದೇನೋ ಮಾತಾಡ್ಕೊಂಡು ಇಬ್ರು ಫಸ್ಟ್ ಅವನೇ ಹೋಗ್ಬಿಟ್ನೇನೋ ಅಂತ ಒಂದು ನಮಗೆ ಒಂದು ಫೀಲಿಂಗ್ ಇವಾಗ ಶುರು ಆಗ್ತಾ ಇದೆ. ಈ ಸಾಂಗ್ ಹಾಡಿನ ಕೇಳಿದೆ ನನಗೆ, ಯಾಕೆ ಈ ಹಾಡು ಸೆಲೆಕ್ಟ್ ಮಾಡಿದೆ ನೀನು? ತುಂಬಾ ನೋವಾಗಿದೆ. ಯಾಕಂದ್ರೆ ಅವನ ವಾಯ್ಸಲ್ಲೂ ಒಂದು ಪೇನ್ ಇತ್ತು. ನನಗೆ ಬಹಳ ಇದು ನೆನ್ಸ್ಕೊಂಡಾಗೆಲ್ಲ ಅಪ್ಪಾಜಿ ಹಾಡೋದಕ್ಕಿಂತ ಅಪ್ಪು ಹಾಡ್ದಾಗ ಯಾವತ್ತೂ ಜಾಸ್ತಿ ಗುಗ್ ನನಗೆ ಇರ್ತಾ ಇದೆ. ಇಟ್ಸ್ ವೆರಿ ವೆರಿ ಟಚಿಂಗ್. ಆಮೇಲೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಆಡಿದಮ್ಮ. ನಿಜವಾಗ್ಲೂ ನಿಮ್ಮ ಎತ್ತೋ ನಿಜವಾಗ್ಲೂ ಧನ್ಯವಾದ. ಆಲ್ ದಿ ಬೆಸ್ಟ್. ಶಿವಣ್ಣ ಅವರದೊಂದು ಮುದ್ದಾದ ಕುಟುಂಬ. ಗೌರ್ಮೆಂಟ್ ಸ್ಕೂಲಲ್ಲಿ ಡ್ರಾಯಿಂಗ್ ಟೀಚರ್ ಆಗಿ ಅವರ ತಂದೆ ಕೆಲಸ ಮಾಡ್ತಾ ಇದ್ದಾರೆ. ಅವರ ಕಂಠದಲ್ಲಂತೂ ದೇವರೇ ನೆಲೆಸಿದ್ದಾರೆ ಅಂತ ಹೇಳ್ಬೋದು. ಅಷ್ಟು ಅದ್ಭುತವಾಗಿ ಆಡ್ತಾರೆ. ತಂದೆಗೆ ಒಂದೇ ಒಂದು ಬಿಟ್ಟ, ಅಯ್ಯೋ, ಇದು ಅವರ ತಂದೆಯ ಧ್ವನಿ. ಈ ದೃಶ್ಯ ಬಹಳ ಚೆನ್ನಾಗಿತ್ತು. ಪ್ರಗತಿ ಒಂದು ಲೈನ್ ಹಾಡಿದ್ರೆ ಹಿಂಗ್ ನೋಡ್ತಾಳೆ, ಸರಿ ಇದೆಯಾ ಶ್ರುತಿ, ಸರಿ ಸೇರ್ತಾ ಇದೆಯಾ ಇಲ್ವಾ ಅಂತ. ತಾಯಿ, ನಿನ್ನಲ್ಲಿರುವಂಥ ಪಾವಿತ್ರತೆ ಹೇಗಿದೆ ಅಂದ್ರೆ ಶ್ರುತಿನೇ ನಿನ್ನನ್ನು ಬಂದು ಸೇರತ್ತೆ ತಾಯಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಅರ್ಜುನ್ ಸರ್, ಯಾರಮ್ಮ ನೀನು? ಏನಮ್ಮ ಹಿಂಗಾಡ್ತೀಯ ನೀನು? ಹಾಡುಗಾರಿಕೆ ಅದು ಅವರ ತಂದೆ ಆ ಕುಟುಂಬಕ್ಕೆ ಬಂದಿದೆ. ಬಟ್ ಆ ಶುದ್ಧತೆ ಇದೆಯಲ್ಲ, ಅದು ಕಂಠದಲ್ಲಿ ಕೇಳಿಸ್ತಾ ಇದೆ. ಆತ್ಮದ ಶುದ್ಧತೆ ಕಂಠದಲ್ಲಿ ಕೇಳಿಸ್ತಾ ಇದೆ. ಅದಕ್ಕೆ ಬೆರಗಾಗಿ ಹೋಗ್ಬಿಡ್ತಾ ಇದ್ವಿ. ಅದ್ರ ಜೊತೆಯಲ್ಲಿ ಕರೆಕ್ಟಾಗಿ ಶ್ರುತಿ ಸೇರಿಸಿ ಆ ಕೆಲವು ಗಮಕಗಳೆಲ್ಲ ಹಾಡ್ತಾ ಇದ್ರೆ ಮೈಗಡ್ ನನಗೆ ತಡ್ಕೊಳಕ್ ಆಗ್ತಿರ್ಲಿಲ್ಲ. ಅದಾಗಿದ ತಕ್ಷಣ ಅಕ್ಕ ಹಿಂಗೆ ತಿಳ್ಬಿಟ್ಟು, ಅರ್ಜುನ್ ಇವರೆಲ್ಲ ಎಷ್ಟು ಚೆನ್ನಾಗಿ ಹಾಡ್ತಾರೆ, ಇವ್ರನ್ನೆಲ್ಲ ನೀವು ಹಾಡಿಸ್ಬೋದಲ್ವಾ ಅಂತ ಹೇಳಿದ್ರು. ಇವತ್ತು ದೊಡ್ಡ ಮನೆ ವೈಭವ ನಡೀತದೆ. ಶಿವಣ್ಣ ಅಕ್ಕ ಇಬ್ಬರು ಇದ್ದಾರೆ. ಇದಕ್ಕಿಂತ ಒಂದು ಒಳ್ಳೆ ಮೂಮೆಂಟ್ ಇರಲ್ಲ ತಾಯಿ. ನಾನು ಒಂದು ಸಾಂಗ್ ಮಾಡಿದ್ದೀನಿ, ಮೇಡಮ್ಗೆ ಕಳಿಸ್ತೀನಿ, ನಿಮ್ಮ ಮೆಂಟರ್ಗೆ ಕಳಿಸ್ತೀನಿ, ಪ್ಲೀಸ್ ಸ್ವಲ್ಪ ಗೈಡ್ ಮಾಡಿ ಅವ್ರಿಗೆ. ಆ ಸಿನಿಮಾದಲ್ಲಿ ನೀನು ಹಾಡ್ತೀಯ ತಾಯಿ. ಓಕೆ ಸರ್. ಬಟ್ ಖಂಡಿತವಲ್ಲೂ ಇದನ್ನು ಮಾಡ್ತೀನಿ. ಇದು ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕಾದ್ರೆ ನಿನ್ನ ಗೀತಕ್ಕಾಗಿ. ಅವರು ನೀನು ಹಾಡಗಾರ ಆಗಿದ ತಕ್ಷಣ ಅದೇ ಹೇಳಿದ್ರು, ಯಾಕೆ ಅರ್ಜುನ್ ಅಂತ. ಸೊ ದೊಡ್ಡ ಮನೆ ವೈಭವ ಇವತ್ತು ನಡೀತದೆ. ಅದರಲ್ಲಿ ಈ ಥರದೊಂದು ಚಿಕ್ಕದೊಂದೇನೋ ಒಂದು ಅಳಿಲ್ ಸೇವೆ ಆದರೆ ಅದೊಂದು ದೊಡ್ಡ ಆಶೀರ್ವಾದ ಅಂತ ಅನ್ಕೊಂತೀನಿ. ನಿಮ್ಗೆ ಒಳ್ಳೇದಾಗಲಿ ಮಗಳ. ಬಟ್ ಎಷ್ಟು ದೊಡ್ಡ ಮಾತು ಅರ್ಜುನ್ ಸರ್. ಅರ್ಜುನ್ ಸರ್ ಆಲ್ಬಮ್ ಅಲ್ಲಿ ನೀ ಹಾಡಲಿದ್ದೀಯಾ ಪ್ರಗತಿ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಅಕ್ಕ. ಥ್ಯಾಂಕ್ ಯು ಸರ್. ಈ ಕ್ಷಣ, ದಿಸ್ ಇಸ್ ದ ಮೂಮೆಂಟ್ ಐ ವಾಂಟ್ ಟು ಮೇಕ್ ಅನದರ್ ಅನೌನ್ಸ್ಮೆಂಟ್. ದೊಡ್ಡ ಮನ್ಸು ಅಂತ ಹೇಳಿದ ತಕ್ಷಣ ದೊಡ್ಡ ಮನ್ಸು, ಆ ದೊಡ್ಡ ಮನೆ ಕುಟುಂಬದಿಂದ ಬರ್ತಾ ಇರೋಂತ ಇನ್ನೊಂದು ದೊಡ್ಡ ವಿಷಯ ಏನಂತ ಅಂದ್ರೆ, ಇಲ್ಲಿರುವಂತ ಸರಿಗಮಪ ಲಿಟಲ್ ಚಾಂಪ್ಸ್ ಸೀಸನ್ 19 ಎಲ್ಲ ಕಂಟೆಸ್ಟೆಂಟ್ಸ್ಗೂ ಗೀತಾ ಪಿಕ್ಚರ್ಸ್ ಕಡೆಯಿಂದ, ಶಿವಣ್ಣ ಹಾಗೂ ಗೀತಕ್ಕ ಕಡೆಯಿಂದ ಪ್ರತಿಯೋರ್ವ ಕಂಟೆಸ್ಟೆಂಟ್ಗೂ ಕೂಡ 50,000 ರೂಪಾಯಿ ಒಂದು ಬಹುಮಾನ ಅವ್ರ ಕಡೆಯಿಂದ ಬರ್ತಾ ಇದೆ. 50,000 ರೂಪಾಯಿ ಒಂದು ಆಶೀರ್ವಾದ ಪ್ರತಿಯೊಬ್ಬ ಕಂಟೆಸ್ಟೆಂಟ್ಗೂ.
ಯಾಕೆ ಅದು ದೊಡ್ಡ ಮನೆ ಕುಟುಂಬ ಅಂತ ಕರ್ಸ್ಕೊಳ್ಳುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಎಲ್ಲ ಕನ್ನಡಿಗರ ಪರವಾಗಿ ನಿಮಗೆ ಧನ್ಯವಾದಗಳು ಅಣ್ಣ, ಧನ್ಯವಾದಗಳು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಮಹಾಗುರುಗಳೇ, ಎಂತ ಒಂದು ಧನ್ಯತಾ ಕ್ಷಣ ಇದು, ಏನು ಹೇಳೋಣ. ಶಿವಣ್ಣವ್ರೆ, ಗೀತಮ್ಮ, ಏನಮ್ಮ ನಿಮ್ಮ ದೊಡ್ಡ ಮನಸ್ಸು. ಇಡೀ ಕನ್ನಡ ನಾಡು ವೈಬ್ರೆಂಟ್ ಆಗಿ ಇವತ್ತು ನಿಮ್ಮನ್ನು ಆಶೀರ್ವಾದ ಮಾಡುತ್ತೆ ಅಂತ ಮಾತುಗಳು ಹೇಳ್ಬಿಟ್ರೆ. ಪ್ರಗತಿ ಶಿವಣ್ಣ ದಂಪತಿಗಳ ಆಶೀರ್ವಾದ ನಿನಗೆ ಸಿಕ್ಕಿದೆ ತಾಯಿ, ಸಾಮಾನ್ಯ ಅಲ್ಲ ಅದು. ನೀನು ಇಲ್ಲಿಂದ ಸಂಗೀತಕ್ಕಾಗಿ ನಿನ್ನ ಜೀವನ ಮುಡಿಬಿಡ್ಬೇಕು. ಯಾಕೆಂದ್ರೆ ಚಂದನವನದ ದಿಟ ಚರಿತ್ರೆ ದೊಡ್ಡ ಮನೆಯ ನಟ ಚರಿತ್ರೆ. ಎಸ್ಪೆಷಲಿ ಅವಳು ಹಬ್ಬಿದ ಆದ್ಮೇಲೆ ಒಂದು ಆಲಾಪ ಹಾಡ್ದಲ್ಲಮ್ಮ, ಏನ್ ಕಾನ್ಸಂಟ್ರೇಷನ್ ಅಂಡ್ ಕಾನ್ಫಿಡೆನ್ಸು. ನಾನು ಗುರುತ್ವಾಕರ್ಷಣೆ ಅಂತ ಪದ ಕೇಳಿದ್ರೆ ಅದು ಗ್ರಹಗಳ ಮಧ್ಯೆ ಇತ್ತು. ಈ ಶಿಷ್ಯ ಗುರುಗಳ ಮಧ್ಯೆ ಇವತ್ತು ಆ ಗುರುತ್ವಾಕರ್ಷಣೆ ನೋಡಿ ಅಲ್ವಾ. ಆಕೆನ ಆಕರ್ಷಿಸಿದಾಳೆ, ಈಕೆ ಆಕರ್ಷಿಸಿದಾಳೆ. ಇದು ನಿಜವಾದ ಗುರುತ್ವಾಕರ್ಷಣೆ. ಆಲ್ ದಿ ವೆರಿ ಬೆಸ್ಟ್ ರಾಜ. ಥ್ಯಾಂಕ್ ಯು ಸರ್. ಶಿವಣ್ಣ, ಹಾಗೆ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ನೀವು ಬರ್ತೀರಾ ಅಂತ ಗೊತ್ತಾಗಿ, ನಾನು ಆಗಲೇ ಹೇಳ್ದಂಗೆ ಅವರು ಸರ್ಕಾರಿ ಶಾಲೆಯಲ್ಲಿ ಒಂದು ಡ್ರಾಯಿಂಗ್ ಟೀಚರ್ ಆಗಿದ್ದಾರೆ. ನಿಮಗಾಗಿ ಅವರೇ ಬಿಡಿಸಿರೋಂಥ ಒಂದು ಕಲೆಯ ಒಂದು ಗಿಫ್ಟನ್ನು ತೊಗೊಂಬಂದಿದ್ದಾರಣ್ಣ, ನಿಮಗೆ ಕೊಡಬೇಕು ಅಂತ ಆಸೆ ಪಡ್ತಾ ಇದ್ದಾರೆ ಅವರು. ಬಸವರಾಜ್ ಸರ್ ಅವರೇ ಕೈಯಾರೆ ಪೇಂಟ್ ಮಾಡಿ ತಗೊಂಬಂದಿರುವಂಥ ಒಂದು ಗಿಫ್ಟು ಅಣ್ಣನಿಗೆ. ನಾಲ್ವರಿಗೂ ಒಂದೇ ನಗು, ಅದು ನಗು ಮುಖದ ಕುಟುಂಬ. ಶಿವಾನಿ ಇಲ್ಲಿ ನೆಕ್ಸ್ಟ್ ಲೆವೆಲ್ ಮಗಳೇ. ತುಂಬ ಚೆನ್ನಾಗಿ ಹಾಡಿದೆ. ಈ ಹಾಡಿಗೆ ನಿನ್ನ ವಾಯ್ಸೇ ಬೇಕಿತ್ತೇನೋ ಅನಿಸ್ತಾ ಇದೆ ನನಗೆ ಕೇಳಿದ್ಮೇಲೆ. ಅಣ್ಣನೂ ಅದೇ ಹೇಳಿದ್ರು, ಅಕ್ಕನೂ ಅದೇ. ಏನಂದರೆ ಇದರಲ್ಲಿ ಒಂದು ಎಮೋಷನ್ ಫೀಲ್ ಆಗಿತ್ತು ನೀನು ಹಾಡ್ಬೇಕಾದ್ರೆ. ಪವರ್ ಜೊತೆಲಿ ಅದು ಕೂಡ ಇತ್ತು. ಮಂಗ್ಳಿಯವರು ಅದ್ಭುತವಾಗಿ ಹಾಡಿದ್ದಾರೆ. ಬಟ್ ಯು ಸಂಗ್ ಸೋ ಬ್ರಿಲಿಯಂಟ್. ಆ್ಯಂಡ್ ನಿಮ್ಮ ತಂದೆಯವರು ಆರ್ಕೆಸ್ಟ್ರಾ ಇದರಲ್ಲೇ ಇರೋದು. ಸರ್, ನೀವು ಪರ್ಮಿಷನ್ ಕೊಟ್ರೆ ಇವತ್ತು ಡಬಲ್ಲು, ಯಾಕಂದರೆ ಅಕ್ಕ ಇದ್ದಾರೆ, ವೇದ ಸಂಭ್ರಮ. ವೇದ ಅದು ಒಂದೆರಡು ಈವೆಂಟ್ ಇದೆ ಅಲ್ಲಣ್ಣ, ಅಲ್ಲಿ ಗಿಲ್ಲಕ್ಕೂ ಸಾಂಗ್ 7 ಹತ್ರನೇ ಹಾಡಿಸ್ಬೋದು ಸ್ಟೇಜ್ ಮೇಲೆ. 1-2-3 ಡೇಟ್ ಇದೆ ತಾಯಿ, ನಾನು ಹೇಳ್ತೀನಿ. ಆಮೇಲೆ ನನ್ನ ಶೋ ಎಲ್ಲೇ ಇದ್ರೂ ಈ ಹಾಡು ನೀನೇ ಹಾಡು.